ನೋಡ್ರಿ ಇವತ್ತೆಲ್ಲರಿಗೂ ಇಷ್ಟ ಆಗುವಂಥದ್ದು ಒಂದೊಳ್ಳೆ ರೆಸಿಪಿ ಮಾಡಕತ್ತೀನಿ. ಅದು ಯಾವುದಂತಂದ್ರೆ ಸಾಬು ಅಕ್ಕಿ ಪಾಯಸ. ಅದಕ್ಕೆಲ್ಲ ಈ ರೀತಿ ಹುರ್ಕೋಬೇಕು. ಗೋಡಂಬಿ ದ್ರಾಕ್ಷಿ ಹುರ್ಕೊಂಡು ಅದೇ ತುಪ್ಪದೊಳಗೆ ಮತ್ತು ನಾವು ಸಾಬು ಅಕ್ಕಿನ ಹುರ್ಕೋಬೇಕು. ಈ ಸಾಬು ಅಕ್ಕಿ ಎಲ್ಲ ದಿನಸಿ ಅಂಗಡಿಯೊಳಗೂ ನಿಮ್ಗೆ ಸಿಗುತ್ತಾ. ಆಮೇಲೆ ಯಾವ ಕಪ್ ಅಳತೆಯೊಳಗೆ ನಾವು ಸಾಬು ಅಕ್ಕಿ ತೊಗೊಂಡಿರ್ತೀವಿ ಅದೇ ಕಪ್ನ ಅಳತೆಯಷ್ಟು 3 ಕಪ್ನಷ್ಟು ನಾವು ಏನು ಹಾಕೋಬೇಕು, ನೀರನ್ನು ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಕುದಿಯಾಕ ಬಿಡಬೇಕು. ಕುದಿದ ಆದಮೇಲೆ ನಾವು ಎಷ್ಟು ಕಪ್ ಅಳತಿ ಸಾಬು ಅಕ್ಕಿ ತೊಗೊಂಡಿರ್ತೀವಿ ಅಷ್ಟು ಕಪ್ಪಿನಷ್ಟು ಸಕ್ಕರೆಯನ್ನು ಹಾಕೋಬೇಕು. ಸಕ್ಕರೆಯನ್ನು ಹಾಕೊಂಡಿದ ನಂತರ ಏನು ಮಾಡಬೇಕು, ಮತ್ತು ಸ್ವಲ್ಪ ಹೊತ್ತು ಅದನ್ನು ಚೆನ್ನಾಗಿ ಕುದಿಯಾಕ ಬಿಡಬೇಕು. ನಂತರ ಕುದಿಯಾಕ ಬಿಟ್ಟ ನಂತರ ಮತ್ತು ನೆನೆಸಿದಂತಹ ಕೇಸರಿ ದಳವನ್ನು ಅದನ್ನು ಸ್ವಲ್ಪ ಹಾಕ್ಕೋಬೇಕು. ರುಚಿಗೆ ಮಸ್ತ್ ಫ್ಲೇವರ್. ಹುರಿದಿರುವಂತಹ ಎಲ್ಲ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಆಮೇಲೆ ಮಿಕ್ಸ್ ಮಾಡ್ಕೋಬೇಕು. ನಂತರ 2 ಕಪ್ ಹಾಲಿನಷ್ಟು ಹಾಲನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ ಪಾಯಸ. ಸವಿಯೋಕ್ಕೆ ಸಿದ್ಧವಾಗೈತಿ. ಸೂಪರ್ ಆಗೈತಿ. ನೀವು